ಹಾಯ್ ಫ್ರೆಂಡ್ಸ್, ಪೂರ್ವಿಕಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು 2ನೇ ದಿನ. ನೋಡಿ, ನಾನು ಬೆಳಗ್ಗೆ ಎದ್ದು ಬಿಸಿನೀರು ಇಟ್ಟಿದ್ದೀನಿ. 1 ಗ್ಲಾಸು. ನಾನು ಟೀ ಕಾಫಿ ಏನು ತಗೋತಾ ಇಲ್ಲ. ನೀರು ಕಾದಿದೆ. ನಾನಿಲ್ಲಿ 1 ಗ್ಲಾಸ್ ನೀರಿಗೆ ಸಬ್ಜಾ ಬೀಜ ಹಾಕೊಂಡಿದ್ದೀನಿ. ನೋಡಿ, ಕಾಫಿ ಬದಲಿಗೆ ನಾನು ಇದು ತಗೋತಾ ಇರೋದು. ಕಾಫಿ ಟೀ ಏನು ಕುಡಿಯೋದು ಎಲ್ಲ ಬೇಡ ಅಂತ ನಿಲ್ಲಿಸಿದ್ದೀನಿ ನಾನು. ಬಿಸಿನೀರು ಕುಡಿದ ನಂತರ ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ. 1 ಗ್ಲಾಸ್ ನೀರು ಕುಡ್ಕೊಂಬರ್ತೀನಿ. ಬನ್ನಿ. ತಿಂಡಿಗೆ ನಾನು ರವೆ ಕಲಸಿಟ್ಕೊಂಡಿದ್ದೀನಿ. ರವೆ ರೊಟ್ಟಿ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ತರಕಾರಿ ಏನ್ ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಏನು ಹಾಕೊಂಡಿಲ್ಲ, ಸಾದಾ ಹಾಕೋತಾ ಇದ್ದೀನಿ. ಎಣ್ಣೆ ಏನು ಬಳಸಬೇಡಿ. ನಾನಿಲ್ಲಿ ರೊಟ್ಟಿಗೆ ಎಣ್ಣೆ ಏನು ಹಾಕ್ತಾ ಇಲ್ಲ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದು 2 ರೊಟ್ಟಿ ತಗೊಂಡಿದ್ದೀನಿ ನಾನು. 1 ಸಣ್ಣದು ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ತಗೊಂಡಿದ್ದೀನಿ. ಇಷ್ಟೇ ಬೆಳಗಿನ ತಿಂಡಿ. ತಿಂಡಿ ತಿಂದ ನಂತರ ಮಧ್ಯಾಹ್ನದ ಊಟ ಏನು ತಗೋತೀನಿ ಅಂತ ತೋರಿಸ್ತೀನಿ. ನಾನು ಮಧ್ಯಾಹ್ನದ ಊಟಕ್ಕೆ ನೋಡಿ, ಸ್ವಲ್ಪ ಸಾಂಬಾರು, ಕಡಲೆಕಾಳು, ಬಟಾಣಿ, ಅವರೆಕಾಳು ಎಲ್ಲ ಹಾಕಿ ಗೊಜ್ಜು ಮಾಡಿರೋದಿದು. ಮತ್ತು 1 ರೊಟ್ಟಿ, 1 ಗ್ಲಾಸ್ ನಿಂಬೆಹಣ್ಣು ಜ್ಯೂಸು ತಗೊಂಡಿದ್ದೀನಿ. ಇದು ಸಕ್ಕರೆನ ನೀವು ಜೇನುತುಪ್ಪ ಹಾಕ್ಕೊಳ್ಳಿ, ಸಕ್ಕರೆ ಹಾಕಬೇಡಿ, ಬಳಸಬೇಡಿ. ಒಂದೇ 1 ಸ್ಪೂನ್, 1 ಗ್ಲಾಸ್ಗೆ ಒಂದೇ 1 ಸ್ಪೂನ್ ಹಾಕಿದ್ದೀನಿ ನಾನು ಅಷ್ಟೇ. 1 ಗ್ಲಾಸ್ ಜ್ಯೂಸು, 1 ರೊಟ್ಟಿ, ಸ್ವಲ್ಪ ಗೊಜ್ಜು. ಇದನ್ನು ಇಷ್ಟೊಂದು ತೊಗೊಂಡಿದ್ದೀನಿ ನಾನು ಮಧ್ಯಾಹ್ನದ ಊಟಕ್ಕೆ. ಸಂಜೆ ಊಟಕ್ಕೆ ನಾನು ಚಪಾತಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿ ನಾನು ರಾತ್ರಿ ಊಟಕ್ಕೆ ಏನು ತೊಗೋತೀನಿ ಅಂತ ತೋರಿಸ್ತೀನಿ. ಬನ್ನಿ, ರಾತ್ರಿ ಊಟಕ್ಕೆ ಇವಾಗ ಊಟ ಮಾಡಿ ನಾನು ರಾತ್ರಿ ಊಟಕ್ಕೆ ಏನು ತೊಗೋತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ಚಪಾತಿ ಸುಡ್ತಾ ಇದ್ದೀನಿ. ಈ ಚಪಾತಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ, ಜೀರಿಗೆ ಮತ್ತು ಓಂಕಾಳು ಹಾಕಿದ್ದೀನಿ ನಾನು ಚಪಾತಿ ಮಾಡೋದಕ್ಕೆ. ನೋಡಿ, ಕಾಣಿಸ್ತಾ ಇದೆ. ಎಣ್ಣೆ ಹಾಕಿಲ್ಲ ನಾನು, ಹಾಗೆ ಸುಡ್ತಾ ಇದ್ದೀನಿ ಚಪಾತಿನ. ನೋಡಿ, ನಾನು 2 ಚಪಾತಿ ತಗೊಂಡಿದ್ದೀನಿ, ಎಣ್ಣೆ ಹಾಕಿಲ್ಲ. ಮತ್ತೆ ನೀವು ಇದ್ರ ಜೊತೆಗೆ ಬೇಕಂತಂದ್ರೆ ಸೌತೆಕಾಯಿ ತಗೋಬೋದು, ಕ್ಯಾರೆಟ್ ತಗೋಬೋದು, ಬೀಟ್ರೋಟ್ ತಗೋಬೋದು, ಏನು ಬೇಕಾದ್ರೂ ತರಕಾರಿ ತಗೋಬೋದು. ನಾನು ಇವಾಗ 2-3 ದಿವಸದಿಂದ ತರಕಾರಿ ತಗೋತಾ ಇಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಇನ್ನು ಮುಂದೆ ತೋರಿಸ್ತೀನಿ ನಾನು ಏನು ತಗೋತೀನಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಜಸ್ಟ್ ನಾನು 2 ಚಪಾತಿ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ. ಈಗ ಸ್ವಲ್ಪ ಸಾಂಬಾರು ಹಾಕೋತೀನಿ. ನೋಡಿ, ಸಾಂಬಾರು ಹಾಕೊಂಡಿದ್ದೀನಿ ನಾನು. ಇದು ರಾತ್ರಿ ಊಟಕ್ಕೆ ತಗೊಂಡಿದ್ದೀನಿ ನಾನು. ನೀರು ನಿಮಗೆ ಎಷ್ಟು ಕುಡಿಯೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಕುಡೀರಿ. ಅತಿ ಓವರಾಗಿ ಕುಡಿದ್ರೂ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅತಿ ಕಡಿಮೆ ಕುಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಎಷ್ಟು ದೇಹಕ್ಕೆ ತಗೊಳ್ಳೋ ಅಷ್ಟು ಶಕ್ತಿ ಇರುತ್ತೆ ಅಷ್ಟು ತಗೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.